ಮಾಡಿದ್ದಾರೆ ಈ ಬನ್ನೂರು ವಿಭಾಗದ್ದು ಇಲ್ಲೂ ಸಹ ಭೀಕರ ಬರಗಾಲ ಉಂಟು. ಚನ್ನಗಿರಿಯಲ್ಲೂ ಸಹ ಸಾಕಷ್ಟು ಮೆಕ್ಕೆಜೋಳ ಬೆಳೆ ಅದೇ ಅದಕ್ಕೋಸ್ಕರ ಇವತ್ತು ಮೀಟಿಂಗ್ ಕರೆದಿದ್ದು ಪರಿಹಾರ ಏನು ಕೊಡಬೇಕು. ಆಗಸ್ಟ್ 14-15ವರೆಗೂ ಇದೇನೋ ಬರ ಪರಿಹಾರದೊಂದು ಮಳೆಗಳ ಒಂದು ವಾತಾವರಣ ನೋಡಿ ಆಮೇಲೆ ಬರಗಾಲನ ಘೋಷಣೆ ಮಾಡೋದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗಂತೂ ಮಳೆಯ ತೊಂದರೆ ಆಗಿದೆ. ಬಟ್ ಕುಡಿಯೋ ನೀರಿಂದ ಇಲ್ಲಿವರೆಗೆ ತೀರ ಮಟ್ಟದೇನು ತೊಂದರೆ ಆಗಿಲ್ಲ, ಸಮ್ ಪರ್ಸೆಂಟೇಜ್ ಆಗಿದೆ. ಪೂರ್ವಕವಾಗಿ ಇವತ್ತು ಸಭೆ ಮಾಡಿ ಪ್ರತಿ ಕ್ಷೇತ್ರಕ್ಕೂ 1 ಕೋಟಿ ರೂಪಾಯಿ ಈಗ ಬೋರ್ವೆಲ್ಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬರ ತೀರ ಅತಿವಾಯಿತು ಅಂತ ಸೂಕ್ತ ಕ್ರಮ ಕೈಗೊಳ್ತೀವಿ. ದೆಹಲಿ ಪ್ರತಿಭಟನೆಯಲ್ಲಿ ಹಿನ್ನೆಲೆಯಲ್ಲಿ ಸಂಪುಟದ ವಿಸ್ತರಣೆ ಬಗ್ಗೆ ಚರ್ಚೆ ಆಗಲಿಲ್ಲ. ಈ ಬಾರಿ ಆಗುತ್ತೆ ಅಂತಂದರೆ ನಿಮಗೂ ಚಾನ್ಸ್ ಸಿಗುತ್ತೆ ಅಂತ ಅಭಿಮಾನಿಗಳು ಸಹ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನೋಡಿ, ನಾನು ಮುಂಚಿಂದ ಹೇಳ್ಕೊಂತ ಬಂದಿದ್ದೀನಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿ ಇನ್ನು ರೈತ ಹೋರಾಟ ಹಿನ್ನೆಲೆ ಬಂದು ಆದ ಕಾರಣ ನಾನು ಯಾವುದು ದಾವಣಗೆರೆ ಜಿಲ್ಲೆಯ ಪ್ರಯುಕ್ತ ಅಥವಾ ಮಧ್ಯ ಕರ್ನಾಟಕ ಅಥವಾ ಜಾತಿವಾರು ಕೇಳ್ತಾ ಇಲ್ಲ. ರೈತರ ಒಂದು ಹೋರಾಟ ಹಿನ್ನೆಲೆಯಿಂದ ಬಂದಿದೆ. ರೈತರ ಒಂದು ನ್ಯಾಯಕ್ಕೋಸ್ಕರ ಒಂದು ಕೊಡಿ ಅಂತ ಮನವಿ ಮಾಡಿದ್ದೀನಿ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಯಾಕೆಂದರೆ ನಾನು ಬಯಸ್ದಂಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನೇ ಮುಖ್ಯಮಂತ್ರಿ ಇದ್ದಂಗೆ ಇದ್ದೀನಿ. ಆದ ಕಾರಣ ಅವ್ರು ಕೊಟ್ಟರೆ ಗುಡ್, ಕೊಳ್ಳಿದ್ರೆ ವೆರಿ ಗುಡ್ ಅಂತ ನಿರೀಕ್ಷೆಯಲ್ಲಿದ್ದೀನಿ. ಹೌದು, ಚನ್ನಗಿರಿ ಸುಮಾರು ಮಾಜಿ ಮುಖ್ಯಮಂತ್ರಿಗಳು ಜೆ.ಎಚ್. ಪಟೇಲ್ರು ಹೋದಾಗಿನಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತ ಆಗಿದೆ. ಆದ ಕಾರಣ ಯಾಕೆಂದ್ರೆ ಚನ್ನಗಿರಿ ಮುಖ್ಯಮಂತ್ರಿ ಕೊಟ್ಟಂಥ ಕ್ಷೇತ್ರ, ಆ ಒಂದು ದಿಟ್ಟ ಒಂದು ಕ್ಷೇತ್ರಕ್ಕೋಸ್ಕರ ಒಂದು ಮಂತ್ರಿ ಸ್ಥಾನ ಕೊಡೋದು ಉತ್ತಮ, ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ಜೊತೆಗೆ ಸುಮಾರು 4 ಜಿಲ್ಲೆನ ಒಳಗೊಳ್ಳುತ್ತದೆ. ಆ ಕಡೆ ಚಿಕ್ಕಮಗಳೂರು ಭಾಗ ಇರ್ಬೋದು, ಈ ಕಡೆ ಶಿವಮೊಗ್ಗ ಇರ್ಬೋದು, ಈ ಕಡೆ ಚಿತ್ರದುರ್ಗ ಇರ್ಬೋದು, ಈ ಕಡೆ ದಾವಣಗೆರೆ, 4 ಜಿಲ್ಲೆ ವ್ಯಾಪ್ತಿ ಸೆಂಟ್ರ್ ಭಾಗ ಚನ್ನಗಿರಿ. ಆದ ಕಾರಣ ಅಲ್ಲಿ ಕೊಟ್ಟ 4 ಜಿಲ್ಲೆಗೂ ಒಂದು ಒಳ್ಳೆ ಪ್ರತಿನಿಧಿ ಕೊಟ್ಟಂಗೆ ಆಗ್ತದೆ. ನಾವು ಗಣಪತಿ ಇದ್ದಂಗೆ, ಶಿವನ್ನ ಹೆಂಗೆ ಗಣಪತಿ ಸುತ್ತೋರ್ನು ಹಂಗೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಸುತ್ತೋರು. ನಾವು ಒಂದನ್ನೇ ಆರಾಧನೆ ಮಾಡೋದು. ಅವ್ರನ್ನ ಕೇಳಿದೀವಿ, ಅವ್ರು ನಮ್ಮ ನಿಟ್ಟಿನಲ್ಲಿ ಒಳ್ಳೇದಾಗ್ತಿದೆ, ಯುವಕರು ಬೆಳೆಸ್ಬೇಕು ಅನ್ನೋದು ಗಮನ ಇದೆ. ರಾಹುಲ್ ಗಾಂಧೀಜಿ ಅವರು ಸಹ ಇವತ್ತು ಯುವಕರಿಗೆ ಅವಕಾಶ ಮಾಡಬೇಕು ಅಂತಾರೆ. ಆ ನಿಟ್ಟಿನಲ್ಲಿ ಕೊಟ್ಟರೆ ಒಳ್ಳೇದು. ಶಿವನ್ ಮುಂದಿರೋ ಬಸವಾರ ನಾನು ವರ ಸಿಕ್ಕಂಗೆ, ಅದು ನನಗೆ ಕೊಡೋದ್ರೆ ಮುಂದಕ್ಕೆ ಹೋಗಂಗೆ ಇಲ್ಲಲ್ಲ. ಅಲ್ಲ, ನೀವು ಪಟ್ಟಿಗೆ 5 ಜನ ಕೊಡ್ಬೇಕು ಅಂತ ನಾನು ಹೇಳಿದ್ದೀನಿ. ಆ ಪಟ್ಟು ಬದಲಾವಣೆ ಆಗಲ್ಲ. ಯುವಕರಲ್ಲಿ ಯಾರಿಗಾರು ಕೊಡಲಿ, ಹೊಸದಾಗಿ ಆಯ್ಕೆ ನನಗೆ ಕೊಡ್ರಿ ಅಂತ ನಾನು ಬಯಸಿಲ್ಲ. ಕೇಳಿದ್ದೀನಿ, ಧರ್ಮ ನಮ್ಮ ಚನ್ನಗಿರಿ ಜಿಲ್ಲೆ ಒಂದು ಅವಕಾಶ, ಚನ್ನಗಿರಿ ತಾಲೂಕಿಗೆ ಅವಕಾಶ ಬೇಕು ಕೇಳಿದ್ದೀನಿ. ಕೊಟ್ಟರೆ ಗುಡ್ಡು, ಕೊಡಲಿದ್ರೆ ವೆರಿ ಗುಡ್ ಅಂತ ಹೇಳಿದ್ದೀನಿ. ಆದರೆ ನಾವೇನು ನೂತನವಾಗಿ ಆಯ್ಕೆ ಆಗಿದ್ದೀವಿ, ನಮ್ಮ ರಾಜ್ಯಾದ್ಯಂತ ಪರಿಶೀಲನೆ ಮಾಡಿ 5 ಜನಕ್ಕೆ ಕೊಟ್ಟರೆ ಒಂದು ಸರ್ಕಾರಕ್ಕೆ ಬಲ ಆಗ್ತದೆ. ಹಿಂಗೆ ಹಳೆ ಬೇರು ಹೊಸ ಚಿಗುರು ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದು